I am Mohammed Sinar. I am studying 1 year diploma in Health Safety Environmental Management at Karavali Institute of Fire and Safety, Udupi, an authorized training center of BSS. Here I am going to apply World Skill Career Development and Certification as a HSC officer. The role of the HSC officer is to give my care. Today I am going to say about PP. ಕನ್ನಡದಲ್ಲಿ ಇದು ಸೇಫ್ಟಿ ಆಫೀಸರ್ ವೇರ್ ಮಾಡುವಂಥ ಹೆಲ್ಮೆಟ್. ಇದರಿಂದ ನಮ್ಮ ಫಾಲಿಂಗ್ ಆಬ್ಜೆಕ್ಟಿಂದ ನಮ್ಮನ್ನು ರೆಸ್ಕ್ಯೂ ಮಾಡಿ ಇದನ್ನು ಹೀಗೆ ಹಾಕಿ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು. ಇದರಲ್ಲಿ ನಾವು ISI ಮಾರ್ಕ್ ನೋಡಿ ತಗೊಳ್ಬೇಕು ಹೆಲ್ಮೆಟ್. ಮತ್ತು ಈ ಹೆಲ್ಮೆಟ್ ಇಲ್ಲದೆ ನಮಗೆ ವರ್ಕ್ ಸೈಟಲ್ಲಿ ಅಲೌಡ್ ಇಲ್ಲ. ಇದು ಸೂಪರ್ವೈಸರ್ ಹೆಲ್ಮೆಟ್. ಇದು ವರ್ಕರ್ ಹೆಲ್ಮೆಟ್. ಇದು ನಾರ್ಮಲ್ ಗ್ಲೌಸ್. ಕ್ಲೀನಿಂಗ್ ಮಾಡುವಾಗ, ಡಸ್ಟ್ ಎಲ್ಲ ಕ್ಲೀನಿಂಗ್ ಮಾಡುವಾಗ ಮತ್ತು ಎಲ್ಲ ಮೇಲೆಲ್ಲ ಹೊಚ್ಚುಂಟ ಈ ಗ್ಲೌಸನ್ನು, ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ಈ ಗ್ಲೌಸನ್ನು ವೇರ್ ಮಾಡಬೇಕು. ಇದು ವೆಲ್ಡಿಂಗ್ ಗ್ಲೌಸ್. ಇದರಲ್ಲಿ ನಮಗೆ ಬೆಂಕಿ ತಾಗದಾಗೆ, ಅದರಲ್ಲಿ ಅದು ವೆಲ್ಡಿಂಗ್ ಫ್ಯೂಮ್ಸ್ ಎಲ್ಲ ತಾಗದಾಗೆ ಪ್ರೊಟೆಕ್ಷನ್ ಮಾಡ್ತದೆ. ಇದು ಇಯರ್ ಪ್ಲಗ್. ನಮಗೆ ಜಾಸ್ತಿ ನಾಯ್ಸ್ ಬಂದಾಗ ಇಯರ್ ಪ್ಲಗ್ ಅನ್ನು ಧರಿಸ್ಬೇಕು, ಇಲ್ಲಾಂದರೆ ಕಿವಿಗೆ ಎಲ್ಲ ಎಫೆಕ್ಟ್ ಬರ್ಬೋದು. ಇದು ಗೋಗಲ್, ಅಂದರೆ ಇದು ಡಸ್ಟಿಂದ ಮತ್ತು ಫ್ಯೂಮ್ಸಿಂದ ಎಲ್ಲ ಪ್ರೊಟೆಕ್ಷನ್ ಕೊಡ್ತದೆ ಐಸ್ಗೆ. ಮತ್ತು ಇದರಲ್ಲಿ ವೆಲ್ಡಿಂಗ್ ಫುಡ್ ಅಂತ ಬರ್ತದೆ, ಅದರಲ್ಲಿ ನಮಗೆ UVS ಎಲ್ಲ ಪ್ರೊಟೆಕ್ಟ್ ಕೊಡ್ತದೆ ಕಣ್ಣಿಗೆ. ಇದು ಸೇಫ್ಟಿ ಜಾಕೆಟ್. ಸೇಫ್ಟಿ ಜಾಕೆಟ್ ಹಾಕಿದಾಗ ನಮಗೆ ರಾತ್ರಿ ಕೆಲಸ ಮಾಡುವಾಗೆಲ್ಲ ಇದು ರಿಫ್ಲೆಕ್ಟ್ ಆಗ್ತದೆ. ರಿಫ್ಲೆಕ್ಟ್ ಆಗಿದಾಗ ನಮಗೆ ಕೆಲಸ ಬೇರೆ ಯಾರಾದರೂ ಗಾಡಿಯಲ್ಲಿ ಬರುವಾಗ ನಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲಿ ಒಂದು ಗೊತ್ತಾಗ್ತದೆ. ಇದು ಜಾಕೆಟ್ ಆಗಿದೆ. ಈ ಹಿಂದೆ ಸಹ ರಿಫ್ಲೆಕ್ಟ್ ಆಗೋದು, ಈ ಮುಂದೆ ಸಹ ಉಂಟು. ಇದು ಫುಲ್ ಬಾಡಿ ಹಾರ್ನೆಸ್. ಇದನ್ನು ನಾವು ವರ್ಕಿಂಗ್ ಅಟ್ ಹೈಟಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಹುಕ್ ಮಾಡಿ ಕೆಲಸ ಮಾಡಬೇಕು. ಅಂದರೆ ಈಗ ಇದನ್ನು ಹುಕ್ ಮಾಡಿ ಕೆಲಸ ಮಾಡುವಾಗ ಯಾರಾದರೂ ಫಾಲ್ ಆದರೆ ಮೇಲಿಂದ ಕೆಳಗೆ, ಆಗ ಅವರನ್ನು ಇದು ರೆಸ್ಕ್ಯೂ ಮಾಡ್ತದೆ. ಮತ್ತು ಸೇಫ್ಟಿ ಶೂ ಅಲ್ಲಿ ನಮಗೆ ಒಂದು ಟೋಗೆ ಒಂದು ಶೀಲ್ಡ್ ಬರ್ತದೆ. ಅಂದರೆ ದೊಡ್ಡ ಆಬ್ಜೆಕ್ಟ್ ಕಾಲಿಗೆ ಬಿದ್ದಾಗ ನಮ್ಮ ಕಾಲನ್ನು ಪ್ರೊಟೆಕ್ಟ್ ಮಾಡ್ತದೆ ಆ ಶೂಯಿಂದ. ಮತ್ತು ಮಾಸ್ಕ್. ನಮಗೆ ಧೂಳಲ್ಲಿ ಕೆಲಸ ಮಾಡುವಾಗ ಮತ್ತು ಕನ್ಸ್ಟ್ರಕ್ಷನ್ ಸೈಟಲ್ಲಿ ತುಂಬ ಧೂಳೆಲ್ಲ ಬರುವಾಗ ನಮಗೆ ಮಾಸ್ಕನ್ನು ವೇರ್ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಮತ್ತು ಇದರಲ್ಲಿ ಡ್ಯಾಮೇಜ್ ಇದ್ದರೆ, ನಮಗೆ ಹೆಲ್ಮೆಟಲ್ಲಿ ಡ್ಯಾಮೇಜ್ ಇದ್ರೆಲ್ಲ ನಾವು ವೇರ್ ಮಾಡ್ಬೋದು. ವಾಪಸ್ ರಿಟರ್ನ್ ಅವರಿಗೆ ಕೊಟ್ಟು ಬೇರೆ ಹೆಲ್ಮೆಟನ್ನು ತಗೊಳ್ಬೇಕು. ಮತ್ತು ಇದರಲ್ಲಿ ನಮಗೆ ISI ಮಾರ್ಕ್ ಅಂತ ಬರ್ತದೆ.
ಅದು ಆ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ನಮಗೆ ವರ್ಕ್ ಸೈಟಲ್ಲಿ ಹೆಲ್ಮೆಟ್ ವೇರ್ ಮಾಡಲಿಕ್ಕೆ, ಇಲ್ಲದ್ರೆ ನಮಗೆ ಹೆಲ್ಮೆಟನ್ನು ವೇರ್ ಮಾಡಲಿಕ್ಕೆ ಅಲೌಡ್ ಇಲ್ಲ. ಥ್ಯಾಂಕ್ ಯು.